everyone, welcome back to my YouTube channel. ಗೈಸ್ ಆಲ್ರೆಡಿ ನೀವು ತಮ್ಮನೆಲ್ಲ ನೋಡಿರ್ತೀರಾ. ನಾವು ಇವತ್ತು ಫ್ಯಾಮಿಲಿ ಜೊತೆ ಆಚೆ ಬಂದಿದ್ದೀವಿ ನೋಡಿ. ಸೊ ಎಲ್ಲಿ ಬಂದಿದ್ದೀವಿ, ಯಾಕೆ ಬಂದಿದ್ದೀವಿ ಅಂತೆಲ್ಲ ಈ ವ್ಲಾಗಲ್ಲಿ ಇರುತ್ತೆ. ತುಂಬ ಡಿಸ್ಟರ್ಬೆನ್ಸ್ ಮಾಡ್ತಾ ಇದ್ದಾರೆ. ನಾನು ಮೈಕ್ ಬೇರೆ ತಂದಿಲ್ಲ. ಸಾರಿ ಗೈಸ್, ಸ್ವಲ್ಪ ಜಾಸ್ತಿ ಡಿಸ್ಟರ್ಬೆನ್ಸ್ ಇತ್ತು. ಆ್ಯಂಡ್ ಇವತ್ತು ನಾನು ಮೈಕ್ ಬೇರೆ ತಂದಿಲ್ಲ ಬಿಕಾಸ್ ನಂಗೆ ವ್ಲಾಗ್ ಮಾಡೋ ಐಡಿಯಾ ಇರಲಿಲ್ಲ. ನಾವು ಬೆಳಗ್ಗೆನೇ 4 o'clock ಎದ್ದು 4:45 ಮನೆ ಬಿಟ್ಟಿದ್ದು. ಇವಾಗ 7:30 ರೀಚ್ ಆಗಿದ್ದೀವಿ. ಸೊ ಎಲ್ಲಿಗೆ ಬಂದಿದ್ದೀವಿ, ಯಾಕೆ ಬಂದಿದ್ದೀವಿ ಅಂತೆಲ್ಲ ಈ ವ್ಲಾಗಲ್ಲಿರುತ್ತೆ ನೋಡಿ. ಆ್ಯಂಡ್ ತುಂಬ ಸ್ಪೆಷಲ್ ಆಗಿರುತ್ತೆ ವ್ಲಾಗು. ತುಂಬ ದಿವಸದಿಂದ ಬರಬೇಕು ದಿವಸ ಅಲ್ಲ, ವರ್ಷಗಳಿಂದ ಬರಬೇಕು ಅಂತ ಅಂದ್ಕೊಂಡಿದ್ದ ಜಾಗಕ್ಕೆ ನಾವು ಇವತ್ತು ಬಂದಿದ್ದೀವಿ ನೋಡಿ. ನಮ್ಮ ಅಜ್ಜಿ ಇದ್ದಾರೆ, ನಮ್ಮ ಅಂಕಲ್ಲು ಆ್ಯಂಡ್ ನನ್ನ ಕಸಿನ್ಸ್. ಓಕೆ, ತೋರಿಸ್ತೀನಿ. ವ್ಲಾಗ್ ಕಂಪ್ಲೀಟಾಗಿ ನೋಡಿ. ಬೆಳಗ್ಗೆನೆ ಸಮೋಸ ತಂದು ಕೊಟ್ಟಿದ್ದಾರೆ ತಿನ್ನೋಕ್ಕೆ. ಚೆನ್ನಾಗಿದೆ ಆ್ಯಕ್ಚುಲಿ ಸಮೋಸ, ಬಿಸಿ ಇದೆ. ನಾವು ಇದೇ ದೇವಸ್ಥಾನಕ್ಕೆ ಬಂದಿರೋದು. ಬಟ್ ಇನ್ನು ನಮ್ಮ ಮಮ್ಮಿ, ನಮ್ಮ ಅಂಕಲ್ ಅವರು, ಇನ್ನು ನಮ್ಮ ಫ್ಯಾಮಿಲಿಯವರು ಅರ್ಧಕ್ಕರ್ಧ ಜನ ಬಂದಿಲ್ಲ. ಸೊ ಅವ್ರು ಬಂದಮೇಲೆ ಆಮೇಲೆ ಮತ್ತೆ ಬರ್ತೀವಿ. ಇವಾಗ ಹೋಗ್ಬಿಟ್ಟು ಎಳ್ನೀರು ಕುಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ ನೋಡಿ. ಈ ದೇವಸ್ಥಾನದಲ್ಲಿ ಇವತ್ತು ಪೂಜೆ ಮಾಡಿಸ್ತಾ ಇದ್ದೀವಿ. ಇಲ್ಲಿ ನೋಡಿ, ಇವಳು ಮೇಲೆ ಹತ್ಬಿಟ್ಟು ಡ್ಯಾನ್ಸ್ ಆಡ್ತಾಳೆ. ಏಯ್, ನಾವಿಲ್ಲೇ ಇವಾಗ ರೌಂಡ್ ಹೊಡಿತಾ ಇದ್ದೀವಿ. ಇಲ್ಲಿ ನನ್ನ ಕಸಿನ್ ಅವರ ಅಜ್ಜಿ ಮನೆಗೆ ಬಂದಿದ್ದೀವಿ. ಬಟ್ ಅವರೇ ಇಲ್ವಂತೆ, ಎಲ್ಲೋ ಹೋಗಿದ್ದಾರಂತೆ. ತುಂಬ ಬೇಗ ಬಂದ್ಬಿಟ್ಟಿದ್ದೀವಿ. ಸೊ ಸ್ವಲ್ಪ ಹೊತ್ತಿಲ್ಲೇ ಒಂದು ಸ್ವಲ್ಪ ಟೈಮ್ ಪಾಸ್ ಮಾಡಿ ಹೋಗಬೇಕು. ಇದೆಲ್ಲ ನನ್ನ ಚೈಲ್ಡ್ಹುಡ್ ಮೆಮರೀಸ್ ಪ್ಲೇಸ್ ಗೈಸ್. ಇದೆಲ್ಲ ಇಲ್ಲಿ ಈ ಶೀಟಿಗೆ ಸೀರೆ ಕಟ್ಕೊಟ್ಬಿಡ್ತಾಯಿದ್ರು. ಇಲ್ಲೊಬ್ರು ತಾತ ಇದ್ದರು, ಇವಾಗ ರೀಸೆಂಟಾಗಿ 1 year ಆಯಿತು ಅವರು ಇಲ್ಲ. ಸೀರೆ ಕಟ್ಕೊಟ್ಬಿಟ್ಟು ಅದ್ರಲ್ಲಿ ನಾವು ಆಟ ಆಡ್ಕೊಂಡು ಕುತ್ಕೋತಾ ಇದ್ವಿ. ಆ್ಯಂಡ್ ನನಗೆ ವೆಕೇಷನ್ಗೆ ಹೋದರೆ ನಮ್ಮ ಅಜ್ಜಿ ಮನೆ ಬ್ಯಾಂಗ್ಳೂರು ಆ್ಯಂಡ್ ನಮ್ಮ ಅಪ್ಪನೂ ಬ್ಯಾಂಗ್ಳೂರು. ಸೊ ನನ್ನ ಕಸಿನ್ ಅವರ ಅಜ್ಜಿ ಮನೆಗೆ ಬರ್ತಾಯಿದ್ದೆ ನಾನು ವೆಕೇಷನ್ಗೆ. ಇಲ್ಲೇ ಆಲ್ಮೋಸ್ಟ್ ನನ್ನ ಸಮ್ಮರ್ ಹಾಲಿಡೇಸ್ ಎಲ್ಲ ಸ್ಪೆಂಡ್ ಮಾಡ್ತಾಯಿದ್ದೆ. ಅವಾಗ ಒಂದು 6-7 years ಬ್ಯಾಕ್. ಕೇಳಿಸ್ತಾ ಇದೆಯಲ್ವ ಗೊತ್ತಿಲ್ಲ, ಜೋರಾಗೆ ಮಾತಾಡ್ತಾ ಇದ್ದೀನಿ. ಮೈಕ್ ಬೇರೆ ತಂದಿಲ್ಲ. ನಾನು ವ್ಲಾಗ್ ಮಾಡೋ ಐಡಿಯಾ ಇರಲಿಲ್ಲ ಗೈಸ್. ಬೆಳಗ್ಗೆ 3 o'clock ಎದ್ದು ಫುಲ್ಲು ನಿದ್ದೆ ಕಣ್ಣಲ್ಲಿದ್ದೆ. ಅಯ್ಯೋ ಬಿಡು, ಏನು ಮಾಡೋದು ಅಂತ ಸುಮ್ಮನೆ ಅದೇ. ಬಟ್ ಆಮೇಲೆ ಇವರೆಲ್ಲ ನನ್ನ ತಂಗಿ, ನನ್ನ ತಮ್ಮ ಎಲ್ಲ ಯಾಕೆ ಮಾಡಿಲ್ಲ ಅಂತ ಕೇಳ್ತಾಯಿದ್ರು. ಸೊ ನಂಗೆ ಮಾಡಬೇಕಂತ ಅನಿಸ್ತು. ಐ ಆಮ್ ಡೂಯಿಂಗ್ ಇಟ್ ಗೈಸ್. ಪೂಜೆ ಮಾಡೋಕ್ಕೆ ಬಂದಿದ್ದೀವಿ. ತುಂಬ ವರ್ಷದಿಂದ ಅದನ್ನು ಹರಕೆ ಕಟ್ಕೊಂಡಿದ್ವಿ ಪೂಜೆ ಮಾಡಬೇಕು ಅಂತ. ಒಂದು 2 years ಬ್ಯಾಕಿಂದನೇ ಅನಿಸುತ್ತೆ, ನಮ್ಮ ತಾತ ಇರಬೇಕಾದ್ರೇ. ಬಟ್ ನಮ್ಮ ತಾತ ಒಬ್ಬರು ಇವಾಗ ಮಿಸ್ಸಿಂಗು. ಇನ್ನೆಲ್ಲ ಇದ್ದೀವಿ 3 ಫ್ಯಾಮಿಲಿ ಬಂದಿರೋದು. ನಮ್ಮ ಡ್ಯಾಡಿಗೆ 2 ತಮ್ಮಂದಿರು. ತೋರಿಸ್ತೀನಿ, ಎಲ್ಲರನ್ನೂ ದೇವಸ್ಥಾನದಲ್ಲಿ ತೋರಿಸ್ತೀನಿ ಗೈಸ್. ಅವ್ರಿನ್ನ ಬರ್ತಾ ಇದ್ದಾರೆ ಗೈಸ್. ಇವಾಗ ಟೈಮ್ ಪಾಸ್ ಮಾಡಾಯ್ತು, ಅವರೆಲ್ಲ ಬಂದಿದ್ದಾರಂತೆ. ದೇವಸ್ಥಾನ ಹತ್ರ ಡ್ರಾಪ್ ಮಾಡಿಬಿಟ್ಟು ನಮ್ಮ ಅಂಕಲ್ಲು ಬರ್ತಾ ಇದ್ದಾರೆ. ನಾವು ಆ ಕಾರ್ನರ್ಗೆ ಹೋಗ್ಬಿಟ್ಟು ನಿಂತ್ಕೊಳ್ಳಿ ಅಂತ ಹೇಳಿದ್ದಾರೆ. ಸೊ ಆ ಕಾರ್ನರ್ಗೆ ಹೋಗಿ ನಿಂತ್ಕೊಳ್ಳೋಣ ಬನ್ನಿ. ನಮ್ಮ ಅಜ್ಜಿ ನೋಡಿ ಹೆಂಗೆ ಕರ್ಕೊಂಬರ್ತಾನೆ. ಹೋಗೋಣ ಇವಾಗ ಪೂಜೆ ಮಾಡಿ. ಆ್ಯಕ್ಚುಲಿ ಏನು ಗೊತ್ತಾ, ಇಲ್ಲಿ ಎಷ್ಟು ತಣ್ಣಗಿದೆ ಅಂದರೆ ಬೆಂಗಳೂರೇ ಅಷ್ಟು ಬಿಸಿ, ಬಿಸಿಲು, ಸಿಕ್ಕಾಬಟ್ಟೆ ಹಾಟ್. ನಿನ್ನೆ ನೈಟೆಲ್ಲ ಇಲ್ಲಿ ಫುಲ್ ಮಳೆ ಬಿದ್ದು ಸ್ವಲ್ಪ ತಣ್ಣಗಿದೆ. ನೋಡ್ಬೇಕು ಇನ್ನು ಮಧ್ಯಾಹ್ನ ಏನಾಗುತ್ತೋ ಗೊತ್ತಿಲ್ಲ. ಇವಾಗ ಹೋಗಿ ನಾವೇನೇನು ಪೂಜೆ ಮಾಡ್ತೀವಿ, ಯಾವ ದೇವರು ಅಂತ ದೇವ್ರ ಫೋಟೋ ಹಿಡಿಬಾರ್ದು ಅನಿಸುತ್ತೆ. ನೋಡೋಣ, ಪರ್ಮಿಷನ್ ಇದ್ದರೆ ತೋರಿಸ್ತೀನಿ ಗೈಸ್. ತುಂಬ ಪವರ್ಫುಲ್ ಆಗಿರೋ ಒಂದು ಅಮ್ಮನ ದೇವ್ರದು. ನಮ್ಮ ಅಜ್ಜಿಗೆ ಫೇವ್ರೆಟ್ ಗಾಡ್ ಅದು ಗೈಸ್. ಬಂದ್ವಿ, ಇಲ್ಲಿ ನೋಡಿ ಕೋಳಿ ತೊಗೊಬಂದು ನಿಂತಿದ್ದಾನೆ. ಇದೇ ದೇವಸ್ಥಾನ ಒಳಗಡೆ. ನನ್ನ ಫೋನಲ್ಲಿ ಚಾರ್ಜೇ ಇಲ್ಲ ಗೈಸ್. ಅಲ್ಲಿಂದ ಮ್ಯೂಸಿಕ್ ಹಾಕೊಂಡ್ಬಂದ, ಚಾರ್ಜ್ ಹಾಕೋದೇ ಮರ್ತ್ಬಿಟ್ಟಿದ್ದೀನಿ. ಚಾರ್ಜೇ ಇಲ್ಲ ಇವಾಗ ಫೋನಲ್ಲಿ. 8% ಇದೆ. 8 minutes ಬರಲ್ಲ ಅಂತ ನನಗೆ ಗೊತ್ತು. ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಈಗ ಎಲ್ಲ ಬಂದಿದ್ದಾರೆ, ಅಲ್ಲಿ ರೆಡಿ ಮಾಡ್ಕೋತಾ ಇದ್ದಾರೆ. ನಾನು ಚಾರ್ಜ್ ಇಲ್ಲ ಅಂತ ಚಾರ್ಜ್ ಹಾಕೊಂಡು ಕೂತಿದ್ದೀನಿ. ಗಾಡ್, ಒಂದು 10 minutes ಗೈಸ್ ಹೋಗ್ಬಿಡೋಣ. ಈಗ ಅಲ್ಲೆಲ್ಲ ಇರುವೆ ಇತ್ತು ಅಂದ್ಬಿಟ್ಟು ಇವಾಗ ಇಲ್ಲಿ ಇಡ್ತಾ ಇದ್ದಾರೆ. ಪೊಂಗಲ್ ಮಾಡ್ತಾರೆ ಸೌದೆ ಒಲೆಯಲ್ಲಿ. ನಾನು ಒಂದು ರೇಂಜಿಗೆ ಚಾರ್ಜ್ ಹಾಕ್ಕೊಂಡಿದ್ದೀನಿ. ಬನ್ನಿ ನೋಡೋಣ ಏನು ಮಾಡ್ತಿದ್ದಾರೆ ಅಂತ.
ಬಿಸಿಲಿದೆ ಗೈಸ್, ತುಂಬ ಬೇಗ ಜಡ್ಜ್ ಮಾಡಿಬಿಟ್ಟೆ ವೆದರ್ನ. ಬಿಸಿಲಿದೆ, ಶೆಕೆ ಆಗ್ತಿದೆ ಗೈಸ್. ಈಗ ಪೊಂಗಲ್ಗೆ ಇಟ್ಟಿದ್ದಾರೆ, ಅದಾದಮೇಲೆ ನಾವು ಅಲ್ಲಿ ಕೋಳಿ ಕಟ್ ಮಾಡಿ ಒಳಗಡೆ ಪೂಜೆ ಮಾಡಿಸ್ಬೇಕು. ಹೋಗ್ಬಿಟ್ಟು ನೆರಳಲ್ಲಿ ಕುತ್ಕೊಳ್ಳೋಣ, ಆಗಲ್ಲ ನಿಂತ್ಕೊಳ್ಳೋಕ್ಕೆ. ಇಲ್ಲಿ ಮುಂದ್ಗಡೆ ಕಾಣಿಸ್ತಾ ಇದೆಯಲ್ಲ, ಇದು ನಮ್ಮ ತಾತ ಇಟ್ಟಿದ್ದಲ್ಲ, ನಮ್ಮ ಆಂಟಿ ಪೂಜೆ ಮಾಡ್ತಾ ಇದ್ದಾರಲ್ಲ, ಅದು ನಮ್ಮ ತಾತ ಮಾಡಿಸಿರೋದಂತೆ ಅದನ್ನು, ತ್ರಿಶೂಲನ. ಆಮೇಲೆ ಕ್ಲೋಸಪ್ಪಲ್ಲಿ ತೋರಿಸ್ತೀನಿ ಗೈಸ್. ಇದೆ ನೋಡಿ, ಇದು ನಮ್ಮ ತಾತ ಮಾಡಿಸಿರೋದು. ತುಂಬ ಹಳೇದು ಅನಿಸುತ್ತೆ, ಎಷ್ಟು ವರ್ಷ ಗೊತ್ತಿಲ್ಲ ಮಾಡಿಸಿರೋದು. ನಮ್ಮ ತಾತ ಅಜ್ಜಿಗೆ ಫೇವ್ರೆಟ್ ದೇವಸ್ಥಾನ ಇದು. ಅವರು ಚಿಕ್ಕ ವಯಸ್ಸಿಂದನೂ ಈ ದೇವಸ್ಥಾನದಲ್ಲಿ ನೋಡ್ಕೊಂಡು ಬೆಳೆದಿರೋದು. ಅದು ಎಲ್ಲೋ ಇಷ್ಟು ಕಲರ್ ಇತ್ತು, ಬಟ್ ಈ ಕಲರ್ ಆಗಿಬಿಟ್ಟಿದೆ. ಅದು ಫುಲ್ ಎಲ್ಲೋ ನೋಡಿ, ಈ ಥರ ಎಲ್ಲೋ ಇದ್ದಿದ್ದು ಅದು ಆ ಕಲರ್ ಆಗಿದೆ. ಇದ್ರೊಳಗೆ ಗೈಸ್ ಎಷ್ಟು ಬೆವರ್ತೀವಿ ಅಂದರೆ ಒಂದು 2 ಮಿನಿಟ್ಸ್ಗೆ ನಿಂಗೆಲ್ಲ ಬಂದಿರುತ್ತೆ. ಆ್ಯಂಡ್ ಒಂಥರ ಪೀಸ್ ಆಗಿರುತ್ತೆ ಒಳಗಡೆ. ಅಲ್ಲಿ ಒಳಗೆ ವೀಡಿಯೋ ಮಾಡೋಕ್ಕಿಲ್ಲ, ಅದು ಚಿಕ್ಕ ಪ್ಲೇಸ್. ನೋಡಿ ನಮ್ಮ ಅಜ್ಜಿಗೆ ಫೇವ್ರೆಟ್ ದೇವಸ್ಥಾನ. ಹೇಗನ್ನಿಸ್ತಿದೆ, ಖುಷಿಯಾಗಿದ್ದಾರೆ ನಮ್ಮ ಅಜ್ಜಿ. ಗೈಸ್ ಇಲ್ಲಿ ಉಯ್ಯಾಲೆ ಇತ್ತು, ಕಿತ್ತಾಕ್ಬಿಟ್ಟಿದ್ದಾರೆ. ಅದು ಫಸ್ಟ್ ಇಲ್ಲಿ ಬಂದಾಗ ಇಲ್ಲಿ ಆಟ ಆಡ್ತಾ ಇದ್ವಿ. ಇವಾಗ ಇವನು ಈ ಬಿಸಿಲಲ್ಲಿ ಇಲ್ಲಿ ಆಟ ಆಡೋಕೆ ಕರ್ಕೊಂಬಂದಿದ್ದಾನೆ, ಈ ಕಂಬಿಲಿ. ಏನಿಲ್ಲಣ್ಣ, ಸಿಕ್ಕಾಬಿಟ್ಟೆ ಬಿಸಿಲಿದೆ. ಹೋಗಿ ಆಟ ಆಡಿ ನೋಡೋಣ, ಹೆಂಗೆ ಆಟ ಆಡ್ತೀಯ. ಬಿಸಿಲಲ್ಲಿ ಸಾಯಿಸ್ತಾನೆ ಗೈಸ್ ಇವ್ ನನ್ನ. ಕುತ್ಕೊಬೋದಾ? ಕುತ್ಕೊಳ್ಳೋಕ್ಕಾಗತ್ತಂತೆ. ಇದೇ ಥರ ಇನ್ನೊಂದು ಕಡೆ ಒಂದು ದೇವಸ್ಥಾನ ಇದೆ, ಇದೇ ಊರಲ್ಲಿ. ಅಲ್ಲಿದೆ, ಅಲ್ಲಿ ಫುಲ್ ಸ್ಪೀಡಾಗಿ ಆಡ್ತಾರೆ, ನಿಂತ್ಕೊಂಡೆಲ್ಲ ಆಡ್ತಾರೆ ಅದ್ರ ಮೇಲೆ. ನಿಂತ್ಕೊಂಡೇ ಬಿಟ್ಟ ನೋಡಿ. ನಾನು ಎಕ್ಸಾಸ್ಟ್ ಆಗಿಬಿಡ್ತೀನಂತೆ, ಅದಕ್ಕೆ ಅವನೇ ನನ್ನ ತಂಗಿನ ಕರ್ಕೊಂಬರಕ್ಕೆ ಹೋಗಿದ್ದಾನೆ. ನಾನು ಕರ್ಕೊಂಡು ಬರ್ತೀನಿ ಅಂದರು, ಬೇಡ ನಾನು ಕರ್ಕೊಂಬರ್ತೀನಿ, ನೀನು ಎಕ್ಸಾಸ್ಟ್ ಆಗಿಬಿಡ್ತೀಯ ಇರು ಅಂತ. ಗೈಸ್ ಏನೋ ಮಾಡ್ತಾರೆ ಈ ಬಿಸಿಲಲ್ಲಿ. ನನಗೆ ಸುಮ್ಮನೆ ನೆಮ್ಮದಿಯಾಗಿ ಅಲ್ಲಿ ಕೂತಿದ್ದೆ ನೆರಳಲ್ಲಿ. ಅಲ್ಲಿ ಪೊಂಗಲ್ ಮಾಡ್ತಾ ಇದ್ದಾರೆ, ಕಡೆಲ್ಲ ಕೂತಿದ್ದಾರೆ ನೋಡಿ, ಕರ್ಕೊಂಬರ್ತಿದ್ದಾನೆ. ನನ್ನ ಮೇಲೆ ತಳ್ಬಿಟ್ಯಾ? ನೋವಾಗುತ್ತೆ ಗೈಸ್, ಆಡೋಕ್ಕಾಗಲ್ಲ ತುಂಬ. ಪಾಪ ನೋವುತ್ತೆ, ಚುಚ್ಚುತ್ತೆ. ಝೂಮ್ ಮಾಡ್ಬೇಡ, ಅವಳನ್ನ ತೋರಿಸು. ದಗ್ಗಲ್ ಕಿರ್ಚ್ಕೊಂತವಳೆ. ತಳ್ಳು ಜೋರಾಗಿ. ನಕ್ಕೋ ನೀ. ಹೋಗಕ್ ಬಿಡ್ತಲ್ಲ. ಇವಾಗ ತಳ್ಬಿಟ್ಟು ಲಾಸ್ಟ್ ರೌಂಡ್ ಬಾ ಅಂತ ಹೇಳಿದ್ದೀನಿ ಅಷ್ಟೇ. ಇವಾಗ ಹೋಗ್ತಾ ಇದ್ದೀನಿ. ಬಿಸಿಲು ನಿಂತ್ಕೊಳ್ಳೋಕೆ. ಅದು ನಿಲ್ಲಲ್ಲ, ಬಾ ನಾನೇ ನಿಲ್ಲಿಸ್ಲಾ? ಸಾಕು, ನಿಂತೋಯ್ತು, ಬಾರಪ್ಪ ಹೋಗೋಣ. ಓಕೆ ಗೈಸ್, ವಿ ಆರ್ ಗೋಯಿಂಗ್ ನಾವು. ಒಂದು 15 ಮಿನಿಟ್ಸ್ ಅಲ್ಲಿ ಹೋಗ್ಬಿಟ್ಟು ನೆರಳಲ್ಲಿ ಕುತ್ಕೊಂಡು ಪೊಂಗಲ್ ಆದ್ಮೇಲೆ ಸಿಗ್ತೀನಿ. ಗೈಸ್ ಪೊಂಗಲ್ ಬರ್ತಿದೆ ನೋಡಿ. ಗೈಸ್ ಇವರು ನಮ್ಮ ಅಜ್ಜಿಯವರ ತಂಗಿ. ಆಯ್ತು ಬಗ, ಇತ್ತು ಬಗ, ಇಲ್ಲಿ ನೋಡಿ, ನಮ್ಮ ಅಜ್ಜಿ ಮೊಮ್ಮಗ ಅವನು. ನೀವು ನನ್ನ ಬ್ಲಾಗ್ಸ್ ಎಲ್ಲ ನೋಡ್ತಾನೆ. ನನ್ಗೆ ಗೊತ್ತಾ ನಿನಗೆ ಅಂದರೆ? ಹ್ಞೂ ಗೊತ್ತು, ಬ್ಲಾಗ್ಸಲ್ಲಿ ನೋಡಿದ್ದೀನಿ ಅಂತಿದ್ದಾನೆ. ದೊಡ್ಡಪ್ಪನ ಮಗಳು ಅಂತ ಹೇಳಿಲ್ಲ, ಬ್ಲಾಗ್ಸಲ್ಲಿ ನೋಡಿದ್ದೀನಿ ಅಂತೆ. ನಮ್ಮ ಅಜ್ಜಿ ನೋಡಿ, ಇಬ್ರು ಒಂದೇ ಕಲರ್ ಹಾಕೊಂಬಂದ್ಬಿಟ್ಟಿದ್ದೀರಾ ಅಕ್ಕ ತಂಗಿ. ಮಾತಾಡ್ಕೊಂಡು ಹಾಕೊಂಬಂದಿದ್ದಾ? ಈಗ ಪೊಂಗಲ್ ರೆಡಿ ಆಯಿತು, ಪೂಜೆ ಸಾಮಾನು ರೆಡಿ ಮಾಡ್ಕೋತಾ ಇದ್ದಾರೆ.
ತಟ್ಟೆನ ಗೈಸ್ ನೋಡಿ ಎಲ್ಲ ರೆಡಿಯಾಗಿ ನಿಂತಿದ್ದಾರೆ. ಇಸ್ ಆಲ್ ಸೆಟ್. ಈಗ ಹೋಗ್ಬಿಟ್ಟು ನಂಗೆ ಆಗಿಲ್ಲ, ನಾನು ಹೇರ್ ಟೈಮ್ ಮಾಡಿಬಿಟ್ಟಿದ್ದೀನಿ. ಹಾಯ್ ಮಾಮ. ಬನ್ನಿ ಇವಾಗ ಕೋಳಿ ಕಟ್ ಮಾಡೋದು ನಾನೇ ನೋಡಲ್ಲ, ಆದರೆ ತೋರಿಸ್ತೀನಿ, ಇಲ್ಲ ಅಂದರೆ ಇಲ್ಲ ಗೈಸ್. ಬಿಕಾಸ್ ನಾನು ಅದಕ್ಕೆ ನಂಗೆ ಅದು ನೋಡಿದ್ರೆ ನಂಗೆ ತಿನ್ನೋಕ್ಕೆಲ್ಲ ಆಗಲ್ಲ, ತೋರಿಸ್ಬಾರ್ದಂತೆ ಅದನ್ನು. ಇವಾಗ ಒಳಗಡೆ ಹೋಗ್ತಾ ಇದ್ದೀವಿ. ಒಳಗಡೆ ಫೋನ್ ಅಲೌಡ್ ಇಲ್ಲ. ಆಚೆ ಬಂದ ನಮ್ಮ ಕೋಳಿ ನೋಡಿ. ಗೈಸ್ ಆಯಿತು ಒಳಗಡೆ ಪೂಜೆ. ಇವಾಗ ಹೊರಗಡೆ ಅಲ್ಲಿ ಪೂಜೆ ಮಾಡಬೇಕು. ನಮ್ಮ ಅಜ್ಜಿನ ಅಲ್ಲಿ ಕೂರ್ಸಕ್ಕೆ ಕರ್ಕೊಂಡು ಹಾಂ. ಗೈಸ್ ಪೂಜೆ ಆಯಿತು ಇಲ್ಲಿ ಒಳಗಡೆ ಆ್ಯಂಡ್ ಹೊರಗಡೆ ಎರಡು ಕಡೆನೂ ಪೂಜೆ ಮುಗಿಸಿ ಇಲ್ಲಿ ಹೊಸದಾಗಿ ದೇವಸ್ಥಾನ ಕಟ್ಟಿದ್ದಾರೆ. ಇದು ಯಾವಾಗ ಕಟ್ಟಿರೋದೋ ಗೊತ್ತಿಲ್ಲ. ಅಲ್ಲಿ ಒಂದು ವಿಸಿಟ್ ಮಾಡ್ಕೊಂಬರೋಣ ಅಂತ ಹೋಗ್ತಾಯಿದ್ದೀವಿ. ಕಳ್ಳ ನಮ್ಮ ಡ್ಯಾಡಿ ಎಲ್ಲೋ ಕಾಣೆ ಆಗಿಬಿಟ್ಟಿದ್ದಾರೆ. ಸೊ ಕೋಳಿ ಕಟ್ ಮಾಡಾಯಿತು, ಕ್ಲೀನ್ ಮಾಡಿಸ್ಕೊಂಬರಕ್ಕೆ ಹೋಗಿದ್ದಾರೆ. ಆ್ಯಂಡ್ ಇನ್ನೊಂದು ಸ್ವಲ್ಪ ತೊಗೊಂಬರೋಕ್ಕೆ ಅದ್ರ ಜೊತೆಗೆ, ಅದು ಸಾಲಲ್ಲ. ಇದು ಹೊಸದಾಗಿ ಕಟ್ಟಿರೋ ದೇವಸ್ಥಾನ, ಇಲ್ಲಿ ಇರಲಿಲ್ಲ. ಇಲ್ಲಿ ಇಲ್ಲಿ ಸ್ವಲ್ಪ ತಣ್ಣಗಿದೆ. ಅವರಲ್ಲಿ ಬರ್ತಾ ಇದ್ದಾರೆ ನೋಡಿ. ಆಗ್ತಲ್ಲ ಸೀರಿಯಸ್ ಆಗಿ. ಆ್ಯಕ್ಚುಲಿ ದೇವ್ರ ಅಲ್ಲಿ ಫೋಟೋ ಹಿಡಿಬಾರ್ದು, ವೀಡಿಯೋ ಹಿಡಿಬಾರ್ದು ಅಂತ ಹೇಳಿದ್ರೆ ಗೈಸ್, ಅದಕ್ಕೆ ತೋರಿಸಿಲ್ಲ ಅದು ಬ್ಲಾಗಲ್ಲಿ. ತುಂಬ ಪವರ್ಫುಲ್ ಆಗಿರೋ ಒಂದು ದೇವ್ರದ್ದು ನಿಜ. ಅಲ್ಲಿ ನೋಡಿ ಕಾಲು ಸುಡ್ತಿದೆ ಅಂತ ಓಡ್ ಬಂದಿದ್ದೀನಿ. ನಮ್ಮ ಅಜ್ಜಿ ಅಲ್ಲೇ ನಿಂತ್ಕೊಂಡು ಇಲ್ಲಿಗೆ ಬರೋಕ್ಕೆ ಎಷ್ಟು ದಿನದಿಂದ ಪ್ಲ್ಯಾನ್ ಮಾಡೋದು, ಅಷ್ಟು ದಿನದಿಂದ ಈ ಹೊಸ ಸೀರೆನ ಹಂಗೆ ಇಟ್ಟಿರೋದು ನಮ್ಮಮ್ಮ. ಇಲ್ಲಿ ಹಾಕೊಂಬಂದಿರೋದು ಈಗ ಗೈಸ್. ಇಲ್ಲಿ ಇವಾಗ ತೊಗೊಂಬಂದಿದ್ದಾರೆ. ಮತ್ತು ನಾವು ಬೆಳಗ್ಗೆ ಬಂದಿದ್ವಲ್ಲ, ಅವ್ರ ಮನೆಗೆ ಬಂದಿದ್ದೀವಿ. ಅಂದರೆ ನನ್ನ ಕಝನ್ ಅವರ ಅಜ್ಜಿ ಮನೆ. ನೋಡೋಣ ನಮ್ಮ ಆಂಟೀಸ್ ಏನು ಮಾಡ್ತಾಯಿದ್ದಾರೆ ಅಂತ. ಅವ್ರು ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ ಅನ್ಸುತ್ತೆ. ಕೆಲಸ ಸ್ಟಾರ್ಟ್ ಮಾಡಿಲ್ಲ ಗೈಸ್. ಇಲ್ಲಿ ಫ್ಯಾನ್ ಕೇಳಕ್ಕೆ ಕೂತಿದ್ದಾರೆ ಇವರೆಲ್ಲ. ನೋಡಿ ಮಾಡ್ತಾಯಿದ್ದಾರೆ, ಸ್ಟಾರ್ಟ್ ಮಾಡಿದ್ದಾರೆ. ಒಂದು ರೌಂಡ್ ಹೋಗ್ಬಿಟ್ಟು ಪೊಂಗಲ್ ತಿನ್ಕೊಂಡ್ಬಂದ್ವಿ. ಪೊಂಗಲ್ ಮಾತ್ರ ಸಕ್ಕತ್ತಾಗಿ ಬಂದಿತ್ತು. ಈಗ ಬೆಳಗ್ಗೆಯಿಂದ ಯಾರೂ ನಾಷ್ಟ ಮಾಡಿಲ್ಲ. 12:45 ಆಗಿಬಿಟ್ಟಿದೆ. ನಮ್ಮ ಅಮ್ಮಂಗೆ ಸ್ವಲ್ಪ ನಾಷ್ಟ ತೊಗೊಂಬರೋಣ ಅಂತ ಹೋಗ್ತಾಯಿದ್ದೀವಿ. ಸ್ವಲ್ಪ ಜನ ಅಲ್ಲೇ ಮಾಡಿಕೊಂಡ್ರು, ಸ್ವಲ್ಪ ಜನ ಫಸ್ಟ್ ರೌಂಡ್ ಬಂದಿದ್ದರಿಂದ ಮಾಡಲಿಲ್ಲ ನಾಷ್ಟ. ಸೊ ನಾಷ್ಟ ಸಿಗುತ್ತಾ ಇಲ್ವೋ ಗೊತ್ತಿಲ್ಲ. ಸಿಕ್ಕಿದ್ರೆ ಅವ್ರಿಗೆ ತಂದು ಕೊಟ್ಬಿಡೋಣ. ಪಾಪ ಹೊಟ್ಟೆ ಹಸ್ಕೊಂಡು ಕೆಲಸ ಮಾಡ್ತಾಯಿದ್ದಾರೆ ಅವರು. ನಾಷ್ಟ ಎಲ್ಲೂ ಸಿಕ್ಕಿಲ್ಲ. ಇಲ್ಲಿ ಜ್ಯೂಸ್ ಕುಡಿಯೋಕ್ಕೆ ಬಂದಿದ್ದೀವಿ. ಫ್ರೂಟ್ ಜ್ಯೂಸ್ ಚೆನ್ನಾಗಿರುತ್ತೆ, ತೋರಿಸ್ತೀನಿ ಬನ್ನಿ. ನೋಡಿ ಇದೆ ಫ್ರೂಟ್ ಜ್ಯೂಸ್. ಇದು ಮಿಕ್ಸ್ಡ್ ಫ್ರೂಟ್, ಇದರಲ್ಲಿ ಏನಿದೆ ಗೊತ್ತಿಲ್ಲ, ಬಟ್ ಚೆನ್ನಾಗಿರುತ್ತೆ ಇದು. ಆಯಿತು ಇವಾಗ ಹೋಗ್ತಾ ಇದ್ದೀವಿ ಕುಡ್ಕೊಂಡು. ಹೋಗಿ ಅಷ್ಟೇ, ಅವ್ರು ಅಡುಗೆ ಮಾಡೋವರೆಗೂ ವೆಯ್ಟ್ ಮಾಡಬೇಕು. ಆಮೇಲೆ ಅಷ್ಟೇ ಗೈಸ್. AC ಇಲ್ಲೇ ಮಲ್ಕೊಂಬಿಡೋಣ ಅನಿಸ್ತೈತೆ. ಆಲ್ರೆಡಿ ಇಲ್ಲೊಬ್ರು ಮಲ್ಕೊಂಬಿಟ್ಟಿದ್ದಾರೆ. ನಾಟಕ ಚಾರ್ಜ್ ಆಗಲಿ ಅಂತ ಕೂತಿದ್ದೀವಿ. 43 ಇದೆ. 50% ಆಗಿದ ತಕ್ಷಣ ಹೋಗ್ಬಿಡ್ತೀವಿ. ಗೈಸ್ ಇನ್ನೂ ಮಾಡ್ತಾನೆ ಇದ್ದಾರೆ ಇವರು. ಯಾವ ಕಾಲಕ್ಕೆ ಮಾಡೋದು, ನಾವು ಯಾವಾಗ ತಿನ್ನೋದು. ಗೈಸ್ ಒಂದೊಳ್ಳೆ ನಿದ್ದೆ ಆಯಿತು. ಈಗ ಊಟಕ್ಕೆ ಕೂತಿದ್ದೀವಿ. ಗೈಸ್ ತಿನ್ಬಿಟ್ಟು ಸಿಗುವ.
ಆಯಿತು ಊಟ ಸಕ್ಕತ್ತಾಗಿತ್ತು. ಮತ್ತು ನಾನು ಸ್ವಲ್ಪ ಸ್ಪೈಸಿ ಮಾಡಿ ಅಂತಿದೆ, ಅದನ್ನ ತುಂಬ ಸೀರಿಯಸ್ ಆಗಿ ತೊಗೊಂಬಿಟ್ಟಿದ್ದಾರೆ. ಫುಲ್ ಇರೋಬ್ಬರ ಮೆಣಸಿನ್ಕಾಯಿ ಎಲ್ಲ ಹಾಕಿ ರುಬ್ಬಿಟ್ಟವ್ರೇನೋ. ಸಕ್ಕತ್ತಾಗಿತ್ತು ಮಾತ್ರ. ನೆನ್ನೆ ಸಂಜೆಯಿಂದ ನಂಗೆ ಅನಿಸ್ತಿತ್ತು ಏನಾದರೂ ಒಂದು ಖಾರ ತಿನ್ನಬೇಕು ಅಂತ. ಇಟ್ ವಾಸ್ ಫುಲ್ಫಿಲ್ಡ್ ಮೀಲ್. ನಾಷ್ಟ ಮಾಡಿರಲಿಲ್ಲ, ಸೊ ಒಟ್ಟಿಗೆ ಸ್ಟಮಕ್ ಫುಲ್ ಆಯಿತು. ಬನ್ನಿ ಅವ್ರು ನಾವು ಕೇಳೋಣ ಹೆಂಗಿತ್ತು ಊಟ ಅಂತ. ನಮ್ಮ ಅಂಕಲ್ ಅಂತೂ ಫುಲ್ ಖಾರ, ಇಷ್ಟು ಖಾರ ತಿನ್ನಬಾರ್ದು ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಾಯಿದ್ರು. ಕೇಳೋಣ ಹೆಂಗಿತ್ತು ಊಟ. ಹೇಳಪ್ಪ. ಚೆನ್ನಾಗಿತ್ತು. ಹಾಂ, ನಮ್ಮ ಅಂಕಲ್ ಬಡಿಸಿದ್ರು. ಇವಾಗ ಇವರು 3 ಜನ ಕೂತಿದ್ದಾರೆ, ನಮಗೆಲ್ಲ ಬಡಿಸ್ಬಿಟ್ಟು ಇವಾಗ ಕೂತಿದ್ದಾರೆ. ಹೆಂಗಿತ್ತು ಊಟ? ಫಸ್ಟ್ ಕ್ಲಾಸ್ ಮಾಡಿದ್ರು. ಏನು ಟೇಸ್ಟ್ ಅಂದರೆ ಟೇಸ್ಟ್. ಅದೇ ಒಲೆ ಅಡುಗೆ ಚೆನ್ನಾಗಿ. ಇನ್ನೊಂದು ಒಲೆಯಲ್ಲಿ ಮಾಡಿರೋದಲ್ವಾ, ಸೊ ಟೇಸ್ಟ್ ಮಾತ್ರ ಸಕ್ಕತ್ತಾಗಿದೆ. ನಾಟಿ ಕೋಳಿ ಬೇರೆ. ಹೆಂಗಿತ್ತು ಖಾರ? ನಮ್ಮ ಅಂಕಲ್ ಮೂಗಲ್ದ್ರು ನಾನು ತೋರ್ ಪಕ್ಕದಲ್ಲಿ ಕೂತ್ಕೊಂಡು. ಇವ್ರು 3 ಜನನೇ ಮಾಡಿರೋದು ಅಡುಗೆ. ಮಮ್ಮಿ ಹೇಗಿದೆ ನೀವು ಮಾಡಿರೋ ಅಡುಗೆ? ನಿಮಗೆ ಹೇಗಿದೆ ಗೈಸ್? ಇಲ್ಲಿ ನೋಡಿ, ಶ್ರೇಯಾ ಫ್ರೆಂಡ್ ಇಲ್ಲೂ ಇದ್ದಾರೆ. ಶ್ರೇಯಾ ಫ್ರೆಂಡ್ನ ಶ್ರೇಯಾನೇ ಫೋಟೋ ಹಿಡಿತಾ ಇದ್ದಾರೆ. ಊಟ ಎಲ್ಲ ಮುಗಿಸಿ ಇವಾಗ ಇನ್ನೊಂದು ಆಂಟಿ ಅವ್ರ ಅಮ್ಮನ ಮನೇಲಿ, ಈಗ ಅಮ್ಮ ಮನೆ ಇದೆ, ಅವರ ಮನೆಗೆ ಹೋಗ್ತಾ ಇದ್ದೀವಿ. ಅವರು ವೆಕೇಷನಿಗೆ ಬಂದಿದ್ದಾರೆ. ಅವ್ರನ್ನ ಇಲ್ಲೇ ಡ್ರಾಪ್ ಮಾಡಿ ನಾವು ಬೆಂಗಳೂರಿಗೆ ಹೋಗಬೇಕು. ಹೋಗಿ ಎಳ್ನೀರು ಕುಡಿಯೋಣ ಅಂತ ಹೋಗ್ತಾ ಇದ್ದೀವಿ. ಮಳೆ ಹನಿತಾ ಇದೆ, ಕಾಣಿಸ್ತಾ ಇದೆಯಾ ಗೊತ್ತಿಲ್ಲ, ಬಟ್ ಹನಿತಾ ಇದೆ. ಚೆನ್ನಾಗಿದೆ ಗೈಸ್ ವೆದರ್ ಮಾತ್ರ. ಆ್ಯಂಡ್ ನೇಚರು ತುಂಬ ಚೆನ್ನಾಗಿದೆ ಗೈಸ್. ನಮ್ಮ ಆಂಟಿ ಅವರ ತೋಟಕ್ಕೆ ಬಂದಿದ್ದೀವಿ ಎಳ್ನೀರು ಕುಡಿಯೋಣ ಅಂತ. ನೋಡಿ ಹೆಂಗಿದೆ ಅಪ್ಪ ಕಾಲು. ಮಳೆ ಬಂದಿದೆಯಲ್ಲ, ಸೊ ಕೆಳಗೆ ಹೋಗ್ತಿದೆ ಇಟ್ಟರೆ. ನೋಡಿ ಎಷ್ಟು ಪೀಸ್ಫುಲ್ ಆಗಿದೆ. ಅಲ್ಲಲ್ಲಿ 2 ನಾಯಿ ಇದೆ ಗೈಸ್, ಸಖತ್ ಆಟ ಆಡಿಸ್ತು. ಎಳ್ನೀರು ಕುಡಿದ್ಬಿಟ್ಟು ಬೆಂಗಳೂರಲ್ಲಿ ಲಾಸ್ಟ್ ವೀಕ್ 70 ರುಪೀಸ್ ಕೊಟ್ಟು ಒಂದು ಎಳ್ನೀರು ಕುಡಿದಿದ್ವಿ. ಸ್ಯಾಟಿಸ್ಫೈ ಆಗಿಲ್ಲ, ಇಲ್ಲಿ ಕುಡಿಬೇಕು. ನಮ್ಮ ಮಮ್ಮಿ ಡ್ಯಾಡಿದು ಇಬ್ಬರದು ಬ್ಯಾಂಗ್ಳೂರೇ ಆಗಿರೋದ್ರಿಂದ ಈ ಥರ ಫೀಲ್ ನನಗೆ ಅಪರೂಪಕ್ಕೆ ಸಿಗೋದು ಗೈಸ್. ಸೊ ನಂಗೆ ಇಷ್ಟ ಈ ಥರ ತೋಟದಲ್ಲಿ ಓಡಾಡೋದು, ಎಳ್ನೀರು ಕುಡಿಯೋದು ಎಲ್ಲ. ಈ ಥರ ನನ್ನ ಕಸಿನ್ಸ್ ಅವ್ರ ಊರಿಗೆ ಬಂದರೆ ಐ ಎಂಜಾಯ್ ಇಟ್. ಇಲ್ಲಾಂದರೆ ಬೆಂಗಳೂರಲ್ಲೇ ತಿರುಗಾಡ್ತಿರ್ತೀನಿ. ಹಾಂ, ನಮ್ಮ ಅಂಕಲ್ ಯಾಕೋ ಬೇಗ ಓಡ್ ಬಂತವ್ರೆ. ಅಲ್ಲಿ ನಾಯಿ ಬೇರೆ ಇದೆ, ಏನೋ ಬಂದಿದೆ ಅನ್ಸುತ್ತೆ. ಯಾಕೆ? ಪೀಕಾಕ್ ಅಂತೆ. ಅಯ್ಯೋ ಎಲ್ಲಿ ಎದ್ದಕ್ಕೂ ಹೋಗ್ಬಿಡ್ತು ಗೈಸ್. ಪೀಕಾಕ್ ಇತ್ತಂತಿಲ್ಲಿ. ಮಾಮ ಎಳ್ನೀರು ಉದುರಿಸ್ತಾ ಇದ್ದಾರೆ. ಆಲ್ರೆಡಿ ಸ್ವಲ್ಪ ಉದುರಿಸಿದ್ದಾರೆ. ಇವಾಗ ಸರಿಯಾಗಿ ಕುಡಿತೀನಿ. ಬ್ಯಾಂಗ್ಳೂರಿಂದನೇ ಅಂದ್ಕೊಂಡು ಬಂದಿದ್ದೀನಿ ಎಳ್ನೀರು ಕುಡಿಲೇಬೇಕು ಅಂತ. ಆ್ಯಕ್ಚುಲಿ ನನ್ನ ಕೊಲೀಗ್ಸ್ ಇದ್ದಾರೆ, ಸಿಂಧು ಆ್ಯಂಡ್ ಭೂಮಿಕಾ ಅಂತ. ಅವ್ರು ಹೇಳ್ತಾ ಇರ್ತಾರೆ ನಮ್ಮೂರಲ್ಲಿ ಫ್ರೀಯಾಗಿ ಕುಡಿತೀವಿ ಮೇಘನಾ, ಅಷ್ಟು ಚೆನ್ನಾಗಿರೋದು ಎಷ್ಟು ಚೆನ್ನಾಗಿರೋದು ಅಂತ. ಸೊ ನಾನು ಇವತ್ತು ಆ ಫೀಲ್ ತೊಗೋತೀನಿ. ತುಂಬ ವರ್ಷ ಆಯಿತು ನಾನು ಈ ಥರ ಎಲ್ಲ ಬಂದು ಕುಡ್ದು. ಒಂದು 4-5 ಇಯರ್ಸ್ ಆಯ್ತು ಅನಿಸುತ್ತೆ. ಯಾರಾದರೂ ಊರಿಗೆ ಈ ಥರ ತೋಟ ಇರೋ ಕಡೆ ಎಲ್ಲ ಹೋದರೆ ನನ್ನ ಕರ್ಕೊಂಡೋಗಿ ಗೈಸ್, ನಾನು ಬರ್ತೀನಿ. ಇಷ್ಟು ದಪ್ಪ ಇರೋ ಎಳ್ನೀರು 70 ರುಪೀಸ್ ಬ್ಯಾಂಗ್ಳೂರಲ್ಲಿ. ನನಗೆ ಫಸ್ಟ್. ಯಾರಿಗೆ ಸಂಗಡ ಎಳ್ನೀರು? ನೈಸ್ ಇಟ್ ಇಸ್. ಫುಲ್ ಇದೆ. ಇನ್ನೂ ಇದೆಯಾ? ಬೋರ್ ಇದೆ ರಿಂಗ. ಇಡಿ ಇವ್ರನ್ನ ಒಂದು ಬೇಡ ಇದೆ ಗೈಸ್. ಇದು ನಂದು 3ನೇದು ನೋಡಿ. ನನ್ನ ಮುಖ ನೋಡಿ ನಿಜವಾಗ್ಲೂ ಆಗ್ತಲ್ಲ. ಮನೇಲಿದ್ದರೆ ಆದರೂ ಫ್ಯಾನ್ ಹಾಕ್ಕೊಂಡಿರ್ತೀವಿ, ಬಟ್ ಇಲ್ಲಿ
ಎಷ್ಟು ಮರ ಇದೆ ಬಟ್ ಗಾಳಿ ಇಲ್ಲ. ಸೊ ಈಗ ನಮ್ಮ ಆಂಟಿಯ ನಾವು ಇಲ್ಲೇ ಬಿಟ್ಬಿಟ್ಟು ಹೋಗ್ತಾ ಇದ್ದೀವಿ ಬ್ಯಾಂಗ್ಳೂರಿಗೆ. ನಮ್ಮ ಆಂಟಿ ಮಕ್ಕಳು ಎಲ್ಲ ಇಲ್ಲೇ ಇರ್ತಾರೆ, ವೆಕೇಷನಿಗೆ ಬಂದಿದ್ದಾರೆ ಅವರು. ಸೊ ಈಗ ನಾವು ಬ್ಯಾಂಗ್ಳೂರ್. ಬಾಯ್ 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 ಆಂಟಿ. ಬಾಯ್ ಬಾಯ್. ಈಗ ನಾವಿಷ್ಟು ಜನ ಹೋಗ್ತಾ ಇದ್ದೀವಿ ಗೈಸ್. ಇಲ್ಲಿ ಅಜ್ಜಿ ಮನೆಗೆ ಮತ್ತೆ ಬಂದಿದ್ದೀವಿ ನೋಡಿ. ನಮ್ಮ ಅಜ್ಜಿಯವ್ರ ತಂಗಿ, ಊರು ತುಂಬ ರಿಲೇಟಿವ್ಸು. ಸುಮ್ಮನೆ ಸುತ್ಕೊಂಡಿದ್ದೀವಿ. ಹೋಗೋಣ ಒಂದು ಸಂಜೆ ಹಂಗೆ ಬ್ಯಾಂಗ್ಳೂರಿಗೆ ಅಂತ. ಇಲ್ಲಿ ಒಂದು ಕಾಫಿ ಇಲ್ಲ ಟೀ ಕುಡ್ಕೊಂಡು ಹೋಗೋಣ. ಇದು ಸ್ವಲ್ಪ ತಣ್ಣಗಿದೆ ಗೈಸ್. ಐಮ್ ರೆಸ್ಟಿಂಗ್. ರಿಲ್ಯಾಕ್ಸಿಂಗ್ ಪೀರಿಯಡೆಲ್ಲ ಆಯಿತು. ಇವಾಗ ನಾವು ಹೊರಡ್ತಾ ಇದ್ದೀವಿ. ಇವಾಗ ಟೈಮು 6:30. ಹೋಗ್ತಾ ಇದ್ದೀವಿ ಅಷ್ಟೇ, ಇನ್ನೆಲ್ಲೂ ಸ್ಟಾಪ್ ಇಲ್ಲ, ಯಾರ ಮನೆಗೂ ಹೋಗೋದಿಲ್ಲ. ಇಲ್ಲಿಂದ ಡೈರೆಕ್ಟ್ ಬ್ಯಾಂಗ್ಳೂರ್ ಹೋಗೋಣ. ನೋಡೋಣ ಬ್ಯಾಂಗ್ಳೂರ್ಗೆ ಎಷ್ಟೊತ್ತಿಗೆ ರೀಚ್ ಆಗ್ತೀವಿ ಅಂತ. ಇವಾಗ 6:30ಗೆ 10:30ಗೆ ಹೋಗ್ತೀವ. 6:30, 7:30, 8:30, 9:30, 10 4 hours ಬೇಕು ಇಲ್ಲಿಂದ ಹೋಗೋಕ್ಕೆ. ನಾನ್ ಸ್ಟಾಪ್ ಡ್ರೈವ್ ಅಂತೆ, ಇಲ್ಲಿಂದ ಎಲ್ಲೂ ನಿಲ್ಲಿಸಲ್ಲ. ಸನ್ಸೆಟ್ ನೋಡಿ, ಆರೆಂಜ್ ಕಲರ್ ಸಕ್ಕತ್ತಾಗಿ ಕಾಣಿಸ್ತಾ ಇದೆ ಗೈಸ್. ಬ್ರೇಕ್ ಇಲ್ಲ ಅಂತ ಆಗಲೇ 2 ಬ್ರೇಕ್ ಆಯಿತು. ಯಾರು ಮಾಡಿದ್ದು? ಅಲ್ಲಿ ನಮ್ಮ ಫೇವ್ರೇಟ್ ಕಬಾಬ್ ಸ್ಪಾಟಲ್ಲಿ ಒಂದ್ಸಲ ನಿಲ್ಸಿದ್ವಿ. ಇವಾಗ ಜ್ಯೂಸ್ ಕುಡಿಬೇಕಂದ್ರೆ ನಮ್ಮ ಅಜ್ಜಿ ನಿಲ್ಸಿದ್ವಿ ಗೈಸ್. ಅಷ್ಟೇ, ಇನ್ನೆಲ್ಲೂ ಇಲ್ಲ. ಕಬಾಬು ಚೆನ್ನಾಗಿತ್ತು ಗೈಸ್, ಬಿಸಿ ಬಿಸಿ ಕಬಾಬು ಅಷ್ಟೇ, ಇನ್ನೆಲ್ಲೂ ಇಲ್ಲ. ಮನೆಗೆ ಹೋಗಿ ಊಟನೂ ಇಲ್ಲ, ಏನೂ ಇಲ್ಲ, ಸುಮ್ಮನೆ ಮಲ್ಕೊಳ್ಳೋದು ಅಷ್ಟೇ. ಇವರೆಲ್ಲ ಊಟ ಮಾಡ್ತಾರೆ. ಹೋಗೋಣ ಇವಾಗ ಇನ್ಮೇಲಿಂದ ನಾನ್ ಸ್ಟಾಪ್ ಗೈಸ್. ನಮ್ಮ ಅಂಕಲ್ ಅಲ್ಲಿ 10:00 ಮನೆ ಅಂದ್ಬಿಟ್ಟು ಇವಾಗ 11 o'clock ಅಂತ ಇದ್ದಾರೆ ನೋಡಿ. 2 ಕಡೆ ಬ್ರೇಕ್ ಯಾರು ಮಾಡಿದ್ದು? ನೀವೇ. ಇಲ್ಲಿ ನಿಲ್ಸ ಅಂತ ಹೇಳಿ ಬೋಂಡ ಬಜ್ಜಿ ಬೇಕು. ನಮ್ಮಮ್ಮ ನೆಕ್ಸ್ಟ್ ಬೋಂಡ ಬಜ್ಜಿಗೆ ಸ್ಕೆಚ್ ಆಗ್ತವ್ರೆ. ಇನ್ನೆಲ್ಲೂ ಇಲ್ಲ ಗೈಸ್, ನೋಡೋಣ. ಹೋಗ್ತಾ ಇರೋದಷ್ಟೇ.